ಹಸು ಕರು ಎಮ್ಮೆಗಳೆಲ್ಲ ಇರ್ಬೋದು. ಬಿಸಿಲು ನೋಡಿದ್ರೆ ಜೋರಾಗದೆ. ದೂರ ಉಳ್ಕೊಂಡು ಹೋಗ್ಬೇಡ್ವೋ. ಸಂಜೆ ವಾಪಸ್ ಬರುವಾಗ ಲೇಟ್ ಆಗ್ತದೆ ಅಂದ್ರೆ ಕೇಳೋದೇ ಇಲ್ಲ ಇವಾಗ. ಏನ್ ರಾಸಿನಪ್ಪ, ಏನ್ ಸಮಾಚಾರ? ನಮಸ್ಕಾರ ಸಾಲ್ಬೋಗ್ರೆ. ಬುದ್ಧಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ್ಬಲ್ಲ. ಯಾಕೋ ಈ ವರ್ಷ ಮಾನವ ಮುಂಚ್ಕೊಂಡಂತೆ ಕಾಣ್ತೈತೆ. ಮಳೆರಾಯ ನಮ್ ಕಡೆ ನೋಡ್ತಾನೆ ಇಲ್ಲ. ಶಾನೆ ಬಿಸಿಲು ಕಲ. ಹೌದು ಬುದ್ಧಿ. ಈ ಪೇಟೆ ಜನ ಮರ ಎಲ್ಲ ಕಡಿದು ರೋಡ್ಗಳು ಆಕಾಶ ಎತ್ತರಕ್ಕೆ ಮನೆ ಕಟ್ತಾ ಹೋಗ್ತಾವ್ರೆ. ಇನ್ನು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಭೂಮಿ ಬಳ್ಳಾಗ್ಬಿಡ್ತೈತೆ. ಹೌದು ಕಲ. ನಮ್ಮೂರ್ ಕೆರೆ ಹೂಳೆತ್ತಿ ಮಾವು ಬೇವು ಸಂಕೆ ಹುಣಸೆ ಸಸಿಗಳನ್ನ ನೆಡ್ಬೇಕು ಅನ್ಕೊಂಡಿವ್ನಿ. ಹೌದು ಬುದ್ಧಿ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಎಲ್ಲ ಆಗ್ತದೆ. ಅದೇ ಕಲ, ಸಾಣೆ ಬಿಸಿಲು ತಡೆಯೋಕೆ ಸಾಲು ಮರದ ತಿಮ್ಮಕ್ಕನ ಹಾಗೆ ದಾರಿ ಅಕ್ಕಪಕ್ಕ ಸಸಿ ನಡೋಣ ಅಂತ. ನೀನು ಜೊತೆಗೆ ಬೋರ ನಿಂಗ ಚಾಟಿ ಹಾಗೆ ಬೀಜ ಹೈಕ್ಳು ಕೂಡ ಕರ್ಕೊಂಬರ್ಲ. ಎಲ್ಲ ಸೇರಿ ನೆಡೋಣಂತೆ. ನಂಗೆ ಮಂಡ್ಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಗೊತ್ತವ್ರೆ. ಸಸಿಗಳನ್ನ ಆಗ್ಲೇ ವ್ಯವಸ್ಥೆ ಮಾಡಿವ್ನಿ. ಸರಿ ಬುದ್ಧಿ. ಏನ್ ಬುದ್ಧಿ ಹೊಟ್ಬಿಟ್ರ? ಅದೇ ಕಿಲಾದಾಗೆ ಶಂಕರೇಗೌಡರು ಬೀಗು ಊಟ ಐತಲ್ಲ, ನೀನು ಬರ್ಲ ಒಟ್ಟಿಗೆ ಹೋಗುವ. ನಾನು ನನ್ನ ಹೆಂಡ್ರು ಕರ್ಕೊಂಡು ನಿಮ್ಮಿಂದೊಳಗೆ ಬರ್ತೀನಿ. ನೀವು ನಡೀರಿ ಬುದ್ಧಿ. ಕೆಂಪಿ ಬಮ್ಮಿ ಇಲ್ಲೇ ಕೂತ್ಕೊಮ್ಮ. ಅರಳಿ ಮರದ ಕೆಳಗೆ ಬಹು ತಣ್ಣಗಾಯ್ತದೆ. ಎಲ್ಲಿ ಹೋದ್ರು? ಜೊತೆಲೆ ಬರ್ತಾ ಇದ್ರು. ಇಲ್ಲೇ ಬಾ ಕೂತ್ಕೋ. ಅರಳಿ ಮರದ ಕೆಳಗೆ ತಂಪ ಗಾಳಿ ಬರ್ತೈತೆ. ಅದೇನು ಆತ್ರಿಗೆ ಟಾಂಚನೆಯ ಅಂಟಂಗಾಡ್ತೀಯ? ಎಲೆ ಖಾಲಿ ಆಗಿತ್ತು. ಗೌಡ್ರ ತೋಟಕ್ಕೆ ಕಿತ್ಕೊಂಬರಕ್ ಹೋಗಿದ್ದೆ. ನಮ್ ತೋಟದಲ್ಲೇ ಐತಲ್ಲ ಎಲೆ. ಅವ್ರಿಗೆ ನಮ್ಗೆನೆ, ನಮ್ಮೇಲೇನು ನಮ್ಗೆನೆ. ಏನ್ ಗೊತ್ತಾಗೋಕ್ಕಿಲ್ಲ. ಆಯ್ತು ಬಿಡು. ನಿನ್ ಇದ್ದಿದ್ದ ಏನು ಶಾಂತ ತಾವ ಮಾತಾಡ್ತಿದ್ದೆ? ಶಾನ್ಭೋಗರು ಈ ವರ್ಷ ಬಿಸಿಲು ಜಾಸ್ತಿ ಇದೆ, ಮಳೆ ಕಡಿಮೆ ಆಯ್ತು. ಅದಕ್ಕೆ ಅರಣ್ಯ ಇಲಾಖೆಯಿಂದ ಸಸಿ ಕೊಡಿಸ್ತೀನಿ, ಐಕ್ಳು ಕರ್ಕೊಂಡು ಬಾ, ಸಸಿ ನೆಡುವ ಅಂತ ಅಂದ್ರು. ಹೌದು, ಸಸಿ ನೆಟ್ರೆ ಮಳೆ ಚೆನ್ನಾಗಿ ಆಗತ್ತೆ, ಬಿಸಿಲು ಕಡಿಮೆ ಆಗುತ್ತೆ. ಶಾಂತ ಮಾತು ಬಿಟ್ಟಾನೆ. ಅದೇನ್ ತುಕ್ಕು ತುಕ್ಕು ಅಂತ ಕುದುರೆ ಆಯ್ತು. ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ಯಾಕಂದ್ರೆ ನಿನಗೆ ನಾನು ಗುಗ್ರಿ ಆಡೋದು ಇಷ್ಟ ಆಗಕ್ಕಿಲ್ವಾ? ಹೋಗ್ಲಿ ಬಿಡಮ್ಮಿ, ನಾವೆಲ್ಲ ಆಡ್ಬಿಟ್ಟಿದ್ ನಾವು ಆಡ್ತಾವನೆ. ನಾನು ನೀನು ಆಡಕ್ಕಾಯ್ತದ? ನೀನೇ ಅವ್ನ ಹಾಳು ಮಾಡ್ತಿರೋದು. ನಂಗಂತೂ ಸಾಕಾಗೋಯ್ತು ನಿಮ್ಮಿಬ್ರ ಜೊತೆ ಹೆಂಗಿ
ಮಾಮ ಕತೆ ಹೇಳಿ ಎಷ್ಟು ದಿವಸ ಆಯ್ತು. ಒಂದು ಕತೆ ಹೇಳಿ ಮಾಮ. ನಿನ್ಗೊಂದು ಕತೆನಾ? ಹಿಂದೆ ದೌ ಬಿಡುತ್ತದೆ. ಹಿಂದೆ ಅಂದರೆ ಹಿಂದೆ ಅಲ್ಲ, ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ಜಮೀನ್ದಾರ್ ಇದ್ದಂತೆ. ಅವನಿಗೆ 3 ಜನ ಗಂಡು ಮಕ್ಕಳು. ಸಣ್ಣವರಿದ್ದಾಗ ಎಲ್ಲ ಒಟ್ಟಿಗೆ ಇದ್ರು. ಬೆಳೀತಾ ಬೆಳೀತಾ ದೊಡ್ಡ ಮಗ ಅಪ್ಪನ ಜೊತೆ ಜಮೀನೆಲ್ಲ ನೋಡ್ಕೊಂಡು ಅಪ್ಪನಿಗೆ ಸಹಾಯ ಮಾಡ್ಕೊಂಡಿದ್ದ. 2ನೇ ಮಗ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲೇ ನೌಕರಿ ಮಾಡ್ತಾ ಇದ್ದಂತೆ. ಜಮೀನ್ದಾರನಿಗೆ ವಯಸ್ಸಾಯ್ತು. ಜಮೀನ್ ಏನ್ ಮಾಡೋದು ಅಂತ ಚಿಂತೆ ಬಂದು 3 ಜನನೂ ಕರೆಸಿ ಕೇಳದಂತೆ, ಮುಂದೆ ಯಾರು ಜಮೀನ್ ನೋಡ್ಕೋತೀರಪ್ಪ? ನನ್ನ ಆಯುಷು ಮುಗಿತಾ ಬಂತು. ಕಾಡು ಬಾ ಅಂತದೆ, ಊರು ಹೋಗುವಂತದೆ. ಅದಕ್ಕೆ 2 ಮಕ್ಕಳು ನಮ್ಗೆ ಜಮೀನು ಆಗಾಕಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋ ಅಂತ ಹೇಳಿ ಹೊರಟ್ಬಿಟ್ರು. ಆಮೇಲೆ ಜಮೀನನ್ನೆಲ್ಲ ದೊಡ್ಡ ಮಗನಿಗೆ ಬರೆದಂತೆ. ಇಲ್ಲಿಗೆ ಜಮೀನ್ದಾರನ ಕತೆ ಮುಗೀತಂತೆ. ಮಾಮ ನೋಡಲಿ, ಯಾರೋ ದೊಡ್ಡ ಮನುಷ್ಯರು ಬರ್ತಾವ್ರೆ. ಯಾರೋ ದೊಡ್ಡ ಮನುಷ್ಯರು ಕಂಡ. ಹೋಗಿ ಎಟ್ಟಿಯಿಂದ ಚಾಪೆ ತಗೊಂಡಪ್ಪ. ತಂದೆ ಕಣ್ ಮಾಮ. ನಮಸ್ಕಾರ ಸ್ವಾಮಿ, ಕೂತ್ಕೊಳ್ಳಿ. ನಮ್ಮೂರ ಹಳ್ಳಿ ಮರ ಬೋತಣ ಐತಿ. ಕುಡಿಯಕ್ಕೆ ನೀರೇನಾರ ಕುಡ್ಲಿನ ಸ್ವಾಮಿ? ತುಂಬಾ ದೂರದಿಂದ ಬಂದಂಗದೆ. ನಮಸ್ಕಾರ ಸಿನಾ, ಹೇಗಿದ್ಯಾ? ಏನಾಗಿದೆ ಮರ? ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ನಿಮಗೆ? ಯಾವರಿಂದ ಬಂದ್ರು ಸ್ವಾಮಿ? ಎಲ್ಲೋ ನೋಡ್ದಂಗೈತೆ ಇಬ್ಬರನ್ನು ಕೂಡ. ಯಾಕೋ ಗೊಣ್ಣೆಸಿನ ಈ ಸ್ಕೂಲ್ನಾಗ ಕೊಟ್ಟ ರವೆ ಉಂಡೆ ಚಟ್ಲಿ ಎಲ್ಲ ಮರ್ತ್ಬಿಟ್ಟೇನು? ಯಾಕೋ ಬೇಸತ್ತು ಬಾಸ್ತಿಗೂ ಮ್ಯಾಚಿಂಗ್ ಆಗ್ತಿಲ್ಲಲ್ಲ? ಓಹೋ, ಮಳೆಗೆ ಮನೆ ಮತ್ತು ಮೂಲೆ ಮನೆ ನವೀನ ಅಲ್ವಾ ನೀವು? ಯಾರು ನೀವು? ನಿಮ್ಗೆ ಗೊತ್ತಾ? ನೋಡಿದ್ರೆ ಫಾರಿನ್ ತರ ಕಾಣ್ತಾವ್ರೆ. ಕರೆಕ್ಟ್. ನಾನು ವಿಶ್ವ, ಇವನು ನವೀನ. ನಾನು ಅಮೆರಿಕಿಂದ ಬಂದೆ, ಇವನು ಆಸ್ಟ್ರೇಲಿಯಾದಿಂದ ಬಂದಿದ್ದಾನೆ. ಓ, ಗೊತ್ತಾಯ್ತು ಬಿಡ್ರೋ. ಅಮ್ಮಿ, ನಾನು 2ನೇ ಕ್ಲಾಸ್ಗೆ ಹೋಗ್ತಿದ್ದಾಗ ಇವರಿಬ್ರು 3ನೇ ಕ್ಲಾಸ್ನಲ್ಲಿದ್ರು. ನೆನಪು ಆಯ್ತಾ ನಿಮಗೆ? ನಾವೆಲ್ಲ ನಿಮ್ಮನ್ನ ವಿಷ್ಣುವರ್ಧನು, ದ್ವಾರಕೇಶು, ಕಿಟ್ಟು, ಪುಟ್ಟು ಅಂತಿದ್ವಿ. ಈಗ ಇವರು ಆಪ್ತ ಮಿತ್ರರಾಗ್ಬಿಟ್ಟವ್ರೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ದೂರ ಮಾಡಲು ಎಂದೂ ಆಗಲ್ಲ. ಹೋಗೋಣ, ನಾನು ಇವನು ಯಾವಾಗ ಒಟ್ಟಿಗೆ ಇರ್ತಾ ಇದ್ವಿ. ಬಸ್ಯ ನೋಡು, ನಿಮ್ಮ ಮಾವನ ಸ್ನೇಹಿತರು ಚೆನ್ನಾಗಿ ಓದಿ ದೊಡ್ಡ ಕೆಲಸ ಮಾಡ್ತಾರೆ. ನೀನು ಶಾಲೆಗೆ ಓದೋದ್ ಬಿಟ್ಟು ಬರೀ ಬಿಡುಗಡೆ ಆಗ್ತೀಯ. ನಾ ಶಾಲೆಗೆ ಹೋಗುತ್ತಿಲ್ಲ, ನಾ ಶಾಲೆಗೆ ಹೋಗುತ್ತಿಲ್ಲ, ನಾ ಶಾಲೆಗೆ ಹೋಗುತ್ತಿಲ್ಲ. ಮುಖಾದ್ಮೇಲೆ ದೋಸೆ ಉಯ್ಯ. ನಾ ಓದಕ್ಕಿಲ್ಲ ಅಂದ್ರೆ ಮುಂದೆ ಜೀವನ ಹೆಂಗೋ? ಇಲ್ಲೇ ನಮ್ ಜೊತೆನೆ ಇರ್ತೀಯ ಯಾವಾಗ್ಲೂ ಹಿಂಗೆ ಆಡ್ಕೊಂಡು? ನಮ್ಮ ಮಾವ ಇಲ್ವಾ, ಓದಿರೋದು 5ನೇ ಕ್ಲಾಸು, ಆದ್ರೆ ಜೋಬಾಗ್ ನೋಡು ಐಫೋನು.
ಮನೇಲಿ ನೋಡು ಆಪಲ್ ಕಂಪ್ಯೂಟರ್ ಫಾರಿನೆಲ್ಲ ಸುತ್ಕೊಂಡು ಬಂದವ್ರೆ. ಎಲ್ಲ ಸೀನಾ ಹೊರಗೆ ಹೋಗಿದೀಯಾ? ಸುಂಕಿರು ಮೂದೇವಿ ಅಂದ್ರೆ ಏನೇನೋ ಮಾತಾಡ್ತಾನ ನಮ್ ಬಸ್ಯ. ಸುಮ್ಮನಿರವಿ, ಅವನೇನಂದ ಅಂತ ಅವನ್ಗಂತೀಯ? ಇಲ್ಲೇ ಹತ್ರ ಪಾರಿಂಗ್ ಹೋಗಿ ಬಂದೆ ಕಣ್ರಪ್ಪ. ಅದ್ಯಾವುದು ಹತ್ರ ಫಾರಿನು? ನಾನು ಹೇಳ್ತೀನಿ, ನೇಪಾಳ, ಶ್ರೀಲಂಕಾ, ಭೂತಾನ್, ಸಿಂಗಾಪುರ್, ಮಲೇಷ್ಯಾ, ಬಾಲಿ. ಮಾಮೂನ್ ಜೊತೆ ನಾನು ನಮ್ಮ ಅತ್ತೆನೂ ಹೋಗಿದ್ವಿ. ಲೋ ಬಸ್ಯ, ಥೈಲ್ಯಾಂಡ್ ಬಿಟ್ಬಿಟ್ಟಿಯಲ್ಲೋ. ಅಯ್ಯೋ ದೇವ್ರೆ, ನಿಮ್ಮ ಮಾವ ಎಣ್ಣೆ ಮಸಾಜ್ ಮಾಡಿಸ್ಕೊಂಡ್ ಬಂದ್ರಲ್ಲ, ಮರ್ತ್ಬಿಟ್ಯಾ? ಅವತ್ ಮೀರಾ ಮಿಂಚ್ತಾ ಇದ್ರು, ನೀನೇ ನೋಡ್ಲಿಲ್ವಾ? ಪರವಾಗಿಲ್ಲ ಸೀನಾ, ವರ್ಷ ಓದ್ದೇ ಇದ್ರು ದೇಶ ಸುತ್ತಿದೀಯಾ. ನನ್ನ ವಿಷಯ ಆಗಿರ್ಲಿ, ತುಂಬಾ ವರ್ಷ ಆದ್ಮೇಲೆ ನೀವೇನು ಈ ಕಡೆ ಬಂದಿದ್ದು? ಸಾಕಾಯ್ತು ಸೀನಾ, ವಿದೇಶದ ದುಡಿಮೆ ಎಲ್ಲ. ಅದಕ್ಕೆ ಇಲ್ಲಿ ಒಂದು 30 ಎಕರೆ ಜಮೀನು ತಗೊಂಡಿದ್ದೀನಿ, ವ್ಯವಸಾಯ ಮಾಡೋಣ ಅಂತ ಬಂದಿದ್ದೀನಿ. ಅದೇ ನಮ್ಮೂರ ಕುಂಬೇಗೌಡರ ಜಮೀನು. ಮಾಮ, ಅಲ್ಲಿ ಬರೀ ಬಂಡೆ ಐತೆ, ವ್ಯವಸಾಯ ಮಾಡಕ್ಕೆ ನೀರಿಲ್ಲ. ಬಸ್ಯ, ದೊಡ್ಡೋರ್ ಮಾತಾಡುವಾಗ ತೆತ್ತುಗಿರೋ. ಬಸ್ಸಿಯ ಸರಿಯಾಗಿ ಹೇಳವನೆ ಬಿಡವಿ. ನವೀನ, ನೀರಿಲ್ಲದ ಜಾಗದಲ್ಲಿ ನೀವೇನ್ ವ್ಯವಸಾಯ ಮಾಡ್ತೀರಾ? ತಂತ್ರಜ್ಞಾನದಲ್ಲಿ ನಮ್ಮ ಭಾರತ ದೇಶ ಅಮೆರಿಕಾಗಿಂತಲೂ ಮುಂದಿದೆ. ಸ್ಯಾಟಲೈಟ್ ಇಂದ ಯಾವ್ಯಾವ ಜಾಗದಲ್ಲಿ ನೀರಿದೆ, ಎಲ್ಲೆಲ್ಲಿ ಬೋರ್ ಹಾಕಬಹುದು ಅಂತ ತಿಳ್ಕೋಬಹುದು. ಸ್ಯಾಟಲೈಟ್ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಆಕಾಶಕ್ಕೆ ಬಿಟ್ಟಿದ್ರಲ್ಲ. ಕರೆಕ್ಟ್. ಆದರೆ ದೇಶದ ತುಂಬಾ ಜನಕ್ಕೆ ಇದರ ಅರಿವೇ ಇಲ್ಲ. ಹೌದು, ಮಣ್ಣಿನ ಪರೀಕ್ಷೆ ಮಾಡಿ ಅದರ ಗುಣಮಟ್ಟ ಹಾಗೂ ವಾತಾವರಣಕ್ಕೆ ಸೂಕ್ತವಾದ ಬೆಳೆಗಳನ್ನು ಬೆಳೆಯಬಹುದು. ಅದಕ್ಕೆ ಸರ್ಕಾರ ಅನುದಾನವನ್ನು ಕೊಡುತ್ತೆ, ಬೆಳೆ ವಿಮೆ ಕೊಟ್ಟು ಸಹಾಯನೂ ಮಾಡುತ್ತೆ. ನೀವಿಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬ ಇಲ್ಲಿರುತ್ತಾ ಇಲ್ಲ ಅಲ್ಲೇ ಇರ್ತದ? ಇಲ್ಲ ಸೀನಾ, ಅವರು ಇಲ್ಲಿ ಬರ್ತಾರೆ. ಈ ಹಣ್ಣಿನಿ ಪಿಜ್ಜಾ ಬರ್ಗರ್ ಸಿಗಲ್ಲ ಸ್ವಾಮಿ, ನೀವು ತಿನ್ನಕ್ಕೆ ಏನ್ ಮಾಡ್ತೀರಾ? ನನ್ನ ಹೆಂಡತಿ ಇಲ್ಲೇ CM ದೊಡ್ಡಿಯವರು ರಾಗಿ ಮುದ್ದೆ ಮಾಡ್ತಾಳೆ, ಮಕ್ಕಳಿಗೂ ತಿನ್ನೋದು ಕಳಿಸಿದ್ದಾಳೆ. ಅಮೆರಿಕ ಮಕ್ಕಳು ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ತಾರೆ, ಕೇಳತ್ತೆ. ಸುಮ್ಕಿರು, ಅವ್ರಿಗೆ ನಮ್ ಡ್ಯಾನ್ಸ್ ಬಂದಿತ್ತ? ಭರತನಾಟ್ಯ ಅಂದ್ರೆ ಸುಮ್ಮನೆ ಕೈಕಾಲ್ ಅಲ್ಗಾಡ್ಸ್ದಂಗಲ್ಲ. ಇಲ್ಲ ಕಣ ಬಸ್ಯ, ನಮ್ಮ ಮಕ್ಕಳು ಕರ್ನಾಟಕ ಸಂಗೀತನೂ ಕಲಿತಿದ್ದಾರೆ, ಭರತನಾಟ್ಯನೂ ಬರುತ್ತೆ. ಮುಂದಿನ ವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇದೆ, ನೀವೆಲ್ಲ ತಪ್ಪದೇ ಬರಬೇಕು. ಮತ್ತೆ ಸರಿ ಬಿಡಪ್ಪ, ಅವರು ನಮ್ ಕನ್ನಡ ಗೊತ್ತಾಯ್ತಾ? ಕನ್ನಡ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ, ಕನ್ನಡದಲ್ಲೇ ಪದ್ಯನೂ ಬರೀತಾರೆ. ಓ, ನಮ್ಮ ಸಂಸ್ಕೃತಿ ಬಿಟ್ಟಿಲ್ಲ ನೀವುಗಳು? ಇಲ್ಲ ಸೀನಾ, ನಾವು ಭಾರತೀಯರು, ಕರ್ನಾಟಕದವರು, ಮಂಡ್ಯದವರು. ಆಕಾಶದಲ್ಲಿ ಬೆಳೆದ್ರು ನಾವು ಬೇರನ್ನು ಮರ್ತಿಲ್ಲ. ನಿಂಗೆ ಹೇಳ್ದಲ್ಲ, ಕತೆ ಸ್ವಲ್ಪ ತಿರುವು ಪಡ್ಕೊಂಡೈತೆ. ಬಾಯಿಲಿ ಹೇಳು ಮಾಮ. ಜಮೀನ್ದಾರ ವಯಸ್ಸಾಯ್ತು ಅಂತ ಮಕ್ಕಳಿಗೆ ಬರ್ಲಿಕ್ಕೆ ಹೇಳ್ತಾನೆ. ವಿದೇಶದಲ್ಲಿದ್ದವನು ಅಲ್ಲಿಂದ ಸಂಸಾರ ಸಮೇತ ಬರ್ತಾನೆ. ನೌಕರಲ್ಲಿದ್ದವನು ರಾಜೀನಾಮೆ ಕೊಟ್ಟು ತನ್ನ ಸಂಸಾರ ಸಮೇತ ಕರ್ಕೊಂಡು ಊರಿಗೆ ಬರ್ತಾನೆ. ಅಪ್ಪ, ನಾವಿನ್ಮೇಲೆ ಇಲ್ಲೇ ಅಣ್ಣನಿಗೆ ಸಹಾಯ ಮಾಡಿಕೊಂಡು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಜಮೀನ್ದಾರನ ಕಾಯಿಲೆ ಎಲ್ಲ ಖುಷಿಗೆ ಮಾಯವಾಗಿ ಎಲ್ಲ ಅಕ್ಕಪಕ್ಕ ಜಮೀನೆಲ್ಲ ಕೊಂಡ್ಕೊಂಡು ಸುಖವಾದ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಾದ ಬದುಕನ್ನು ನಡೆಸ್ತಾರೆ. ಇಲ್ಲಿಗೆ ಕತೆ ಮುಗೀತು.